ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಮೆಥಡ್ಸ್ ಆಫ್ ಸಾಲ್ವಿಂಗ್ ಲೀನಿಯರ್ ಇಕ್ವೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದು ಮೊದಲನೇದು ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶ ವಿಧಾನ, ಎರಡನೇದು ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ, ಮೂರನೇ ಮೆಥಡ್ ಬಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂದ್ರೆ ಓರೆ ಗುಣಾಕಾರ ವಿಧಾನ. ಮತ್ತೊಂದು ಮೆಥಡ್ ಈಕ್ವೇಷನ್ ರಿಡ್ಯೂಸಬಲ್ ಮೆಥಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ತರಗತಿಯಲ್ಲಿ ನಾವು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸೊಲ್ಯೂಷನ್ ಕಂಡುಹಿಡಿಯುವಂತಹ ವಿಧಾನವನ್ನು ನೋಡೋಣ, ನಕ್ಷೆಯ ವಿಧಾನ. ಸೊ ಈ ನಕ್ಷೆಯ ವಿಧಾನ ಇಲ್ಲಿ ಲಾಸ್ಟ್ ಟೈಮ್ ಏನ್ ಮಾಡಿದ್ರು, 3 ಮಾರ್ಕ್ ಇಲ್ಲ 4 ಮಾರ್ಕ್ಸ್ ಕೇಳಿರ್ತಕ್ಕಂಥ ಕ್ವಶನ್ ಗ್ರಾಫಿಕಲ್ ಮೆಥಡ್. ಸೊ ಈಸಿಯಾಗಿ ಕೊಟ್ಟಿದ್ದು, ಅದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕೊಟ್ಟಿದ್ದು. ಸೊ ಮೊದಲನೇ ಗ್ರಾಫಿಕಲ್ ಮೆಥಡ್, ನಕ್ಷೆಯ ವಿಧಾನ ಸಾಲ್ವ್ ಬೈ ಗ್ರಾಫಿಕಲಿ, ನಕ್ಷೆಯ ವಿಧಾನದಿಂದ ಬಿಡಿಸಿ. ಏನ್ ಕೊಟ್ಟಿದ್ದಾರೆ, ಫಸ್ಟ್ ಈಕ್ವೇಷನ್ x plus y is equal to 3, 3x minus 2y equal to 4. ಸೊ ಇಲ್ಲಿ y ಗೆ ಸಾಲ್ವ್ ಮಾಡ್ತಾರೆ. y equal to 3 plus x ಈ ಕಡೆ ಅಂದ್ರೆ minus x. ಈಗ ಏನ್ ಮಾಡಬೇಕು, put x equal to 0. ಸೊ ಅದ್ರಲ್ಲಿ ಹಾಕ್ಲಿ x ವ್ಯಾಲ್ಯೂ y equal to 3 minus 0. ಸೊ 3 minus 0 ಅಂದ್ರೆ ಎಷ್ಟು ಬಂತು, 3. put x equal to 1. ಸೊ y equal to ಏನಾಯ್ತು, 3 minus 1 equal to 2. put x equal to 2, y equal to 3 minus 2. ಸೊ 3 minus 2 ಅಂದ್ರೆ ಎಷ್ಟು ಬರ್ತದೆ, 1 ಬರ್ತದೆ. ನೆಕ್ಸ್ಟ್ ಈ ಈಕ್ವೇಷನ್ ಬರ್ರಿ, ಇಲ್ಲಿ ಸಾಲ್ವ್ ಮಾಡ್ರಿ. ಏನು, ಯಾಕೆ ಮೈನಸ್ 2y ಇದೆ, ಅದನ್ನ ಈ ಕಡೆ ತಗೊಂಡು ಪ್ಲಸ್ ಮಾಡ್ಕೊಳ್ರಿ. ಈ ಕಡೆ ಬರ್ತದೆ ಪ್ಲಸ್ 4, ಈ ಕಡೆ ಅಂದ್ರೆ minus 4 equal to 2y. ಸೊ 3x minus 4 divided by y, sorry 2 divided by y. ಸೊ ಇಲ್ಲಿ ಏನ್ ಮಾಡಿದ್ವಿ, ಕೋಎಫಿಷಿಯಂಟ್ ನ ಇಲ್ಲಿ ಕಳಿಸಿ. ಸೊ ಇಲ್ಲಿ ಏನಾಯ್ತು, 3x minus 4 divided by 2 equal to y ಆಯ್ತು. ಸೊ ಇದರಲ್ಲಿ ಹಾಕಿ ವ್ಯಾಲ್ಯೂಸ್. ಏನು, ಪುಟ್ x equal to 0 ಹಾಕಿದಾಗ, 0 ಹಾಕಿದಾಗ ಏನಾಗ್ತದೆ ವ್ಯಾಲ್ಯೂ, put x equal to 0. so y equal to 3x minus 4 divided by 2 ಅಂದ್ರೆ 3 into 0 minus 4 divided by 2 ಅಂದ್ರೆ minus 4 divided by 2. 2 1s 2 2s. next put x equal to 1 ಬರಲ್ಲ, ಯಾಕೆ, divided by 2 ಇದ್ರೆ ಮಸ್ಟ್ ಅಂಡ್ ಶುಡ್ ವ್ಯಾಲ್ಯೂ ಏನಾಗಿರ್ಬೇಕು, ಇವನ್ ನಂಬರ್ ಆಗಿದೆ. x equal to 2, y equal to 3 into 2 minus 4 divided by 2. 3 2s x 2, 6 minus 4 divided by 2. 6 minus 4 ಅಂದ್ರೆ 2 divided by 2. 2 1s 2 1s 1 ಬಂತು. ನೆಕ್ಸ್ಟ್ put x equal to 3 ತಗೊಂಡ್ರೆ ಬರಲ್ಲ, x equal to 3 ತಗೊಂಡ್ರೆ 3 3s 9, 9 minus 4 ಅಂದ್ರೆ 5 divided by 2 ಬರ್ತದೆ, ಆಗಲ್ಲ. ಸೊ taken for x equal to 4. y equal to 3 into 4 minus 4 divided by 2. 3 4s 12 minus 4 divided by 2. 12 minus 4 ಅಂದ್ರೆ 8 divided by 2. 2 1s 2 4. ಎಷ್ಟು ಬರ್ತಾ ಆನ್ಸರ್, 4 ಬಂತು. ಸೊ ಇದನ್ನ ಒಂದು ಟೇಬಲ್ ಅಲ್ಲಿ ನೋಡ್ಕೊಳ್ಳಿ. ಟೇಬಲ್ ಹಾಕೊಡ್ರಿ. ಏನು, ಟೇಬಲ್ ತಗೊಳ್ರಿ.
ಎಕ್ಸ್ ವೈ ಎಕ್ಸ್ ಕಮ ಎಕ್ಸ್ ಎಷ್ಟು ಕೊಟ್ಟಿದ್ದೀವಿ ಫಸ್ಟ್ನೇದಕ್ಕೆ 0 ಕೊಟ್ಟಿದ್ದೀವಿ, 0 ಕೊಟ್ಟಾಗ 3 ಬಂತು ಮೊದಲನೇ ಈಕ್ವೇಷನ್. 1 ಕೊಟ್ಟಾಗ 2 ಬಂತು, ನೆಕ್ಸ್ಟು 2 ಕೊಟ್ಟಾಗ 1 ಬಂತು. ಇದನ್ನು 0, 3 1, 2 2, 1. ನೆಕ್ಸ್ಟ್ ಎರಡನೇ ಈಕ್ವೇಷನ್ ಎಕ್ಸ್ ವೈ ಎಕ್ಸ್ ಕಮ ವೈ. ಸೊ ಎಕ್ಸು 0 ಕೊಟ್ಟಾಗ -2 ಬಂತು, ನೆಕ್ಸ್ಟು 2 ಕೊಟ್ಟಾಗ 1 ಬಂತು, ನೆಕ್ಸ್ಟ್ 4 ಕೊಟ್ಟಾಗ 4 ಬಂತು. 0, -2 2, 1 4, 4. ಸೊ ಈಗೇನು ಮಾಡು, ಗ್ರಾಫ ಲೊಕೇಟ್ ಮಾಡು. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 4 ಇರಬೇಕಲ್ವಾ. 1 2 3 4 5 6 7 8 9 10. ಇದು ಎಕ್ಸ್ ಡ್ಯಾಶ್, ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಡ್ಯಾಶ್, ಇದು ವೈ, ಇದು ವೈ ಡ್ಯಾಶ್. ನೋಡ್ರಿ ಇದು 0, ಇದು 1 2 3 4, ಇದು -1 -2 -3 -4, ಇದು 1 2 3 4 5. ಈ ಕಡೆ -1 -2 -3 -4. ಸೊ ಇಲ್ಲಿ ಸ್ಕೇಲ್ ಬರಬೇಕೇನು, ಸ್ಕೇಲ್ x axis 1 unit equal to 1 centimeter. Next y axis 1 unit equal to 1 centimeter. ಜಾಗ ಇಲ್ಲ ಅದಕ್ಕೆ equal to 1 centimeter. ಹೇಗೆ ಮಾಡಿ, x 0 ಇದೆ, 0 ಅಂದ್ರೆ ಇದು, y ಎಷ್ಟು x0 ಅಂದರೆ y3. ನೆಕ್ಸ್ಟ್ x1 ಅಂದರೆ y2, x2 ಅಂದರೆ 1. ಸೊ ಇದೇನು ಮಾಡಿದ್ರೆ ಒಂದು ಲೈನ್ ಹೇಳ್ಕೊಡು, ಸ್ಕೇಲ್ ಯೂಸ್ ಮಾಡಿರಿ ಪರ್ಫೆಕ್ಟಾಗಿ ಬರ್ತದೆ. ನೆಕ್ಸ್ಟ್ x0 ಆದಾಗ ಎರಡನೇ ಈಕ್ವೇಷನ್, x0 ಆದಾಗ -2, x2 ಆದಾಗ ಎಷ್ಟು, y1. ನೆಕ್ಸ್ಟ್ x4 ಆದಾಗ x4 y ಎಷ್ಟು, x2 1. ಸಾರಿ ಇಲ್ಲೊಂದು ಮಾಡಿ, ಇಲ್ಲಿ ಮೈನಸ್ ಅಲ್ಲ ಹಾಕ್ಬಿಟ್ಟಿವಿ. ಏನಾಯ್ತು, x0 -2, x2 y ಎಷ್ಟು ಬಂತು, 1 ಬಂತು, ಮತ್ತೆ x4 y ಎಷ್ಟು 4 ಬಂತು. ಸೊ ಈ ಒಂದು ಈಕ್ವೇಷನ್ ಏನು ಮಾಡಿ ಜಾಯಿನ್ ಮಾಡಿ. ಸೊ ಇಲ್ಲ ಎಲ್ಲಿ ಇಂಟರ್ಸೆಕ್ಟ್ ಆಗ್ತದೆ, x ಎಷ್ಟು 2 y ಎಷ್ಟು 1. ಸೊ ದಿಸ್ ಇಸ್ ದ ಇಂಟರ್ಸೆಕ್ಟ್ ಪಾಯಿಂಟ್. ಸೊ therefore two lines are intersect at 2, 1. 2, 1 ನಲ್ಲಿ ಎರಡು ರೇಖೆಗಳು ಛೇದಿಸುತ್ತಿವೆ. ಎರಡು ರೇಖೆಗಳೇನು ಮಾಡ್ತೇವೆ, ಛೇದಿಸುತ್ತೆ. ಆಗಲೇ ನಾನೇನು ಮಾಡಿದೆ, x0 y ಪ್ಲಸ್ ಬಂತು, x1 y2 ಪ್ಲಸ್ ಬಂತು, x2 y1 ಬಂತು. ಅದೇ ರೀತಿ ಎರಡನೇ ಈಕ್ವೇಷನ್ x0 ಬಂತು, y -2 ಬಂತು,
ಎಕ್ಸು 2 ಬಂತು, y +1 ಇದೆ ಅದಕ್ಕೆ ಮೇಲೆ ಹೋದೆ, ಮೈನಸ್ ಇದ್ದ ಕೆಳಗಡೆ ಬರಬೇಕು. ನಾನು ಇಲ್ಲಿ ಹಾಕ್ಬಿಟ್ಟೆ, ಅದಕ್ಕೆ ಇಲ್ಲಿ ಹಾಕ್ತೆ 2ನೇ ಸರಿ. ನೆಕ್ಸ್ಟ್ x = 4, y = 4. ಮುಂದಿನ ಲೆಕ್ಕ 2x + 4y = 10, 3x plus ಟೆಕ್ನಿಕಲಿ ಸಾಲ್ವ್ ಪ್ರಾಬ್ಲಮ್. ಎರಡನೇ ಲೆಕ್ಕ ನೋಡ್ರಿ. ಎರಡನೇ ಲೆಕ್ಕ ನೋಡ್ರಿ. 2x + 4y = 10. ಸೊ ಇದೇನಿದೆ ಡಿವೈಡೆಡ್ ಬೈ 2 ಮಾಡ್ಬೋದು. ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗ್ತದೆ, x + 2y = 5 ಅಂತ. ಸೊ 2y = 5 + x ಆ ಕಡೆ ಹೋದರೆ -x. ಈಗ ಏನು ಮಾಡಬೇಕು, ಪುಟ್ಟು ಮತ್ತೆ y = 5 - x ಡಿವೈಡೆಡ್ ಬೈ 2. ಸೊ ಇಲ್ಲಿ 2 ಇರೋದ್ರಿಂದ ಎಲ್ಲ ಏನು ಮಾಡಬೇಕು, ಈವನ್ ನಂಬರ್ಸ್ ಕೊಡಬೇಕು. ನೋಡೋಣ, ಪುಟ್ x = 0 ಆಗ್ತದೆ, 5 - 0 ಅಂದರೆ 5 / 2 ಆಗಲ್ಲ. ಪುಟ್ x = 1, y = 5 - 1 ಡಿವೈಡೆಡ್ ಬೈ 2 ಅಂದರೆ 4 ಡಿವೈಡೆಡ್ ಬೈ 2 ಬರ್ತದೆ. ನೆಕ್ಸ್ಟ್ ಪುಟ್ x = 2 ಕೊಟ್ಟಾಗ ಆಗಲ್ಲ, ಇಲ್ಲಿ ಆಡ್ ನಂಬರ್ ಇದರಿಂದ ಆಡ್ ನಂಬರ್ನ ಮೈನಸ್ ಮಾಡಿದ್ರೆ ಈವನ್ ನಂಬರ್ ಬರುತ್ತೆ. ಪುಟ್ x = 3, y = 5 - 3 ಡಿವೈಡೆಡ್ ಬೈ 2. 5 - 3 ಅಂದರೆ 2 ಡಿವೈಡೆಡ್ ಬೈ 2 ಪ್ಲಸ್ ಬರ್ತದೆ 1 ಬರ್ತದೆ. ಪುಟ್ x = 5, y ಏನಾಯಿತು 5 - 5 ಡಿವೈಡೆಡ್ ಬೈ 2. 5 - 5 ಅಂದರೆ 0 ಡಿವೈಡ್ ಬೈ 2 = 0. ನೆಕ್ಸ್ಟ್ ಇದು ಡಿವೈಡೆಡ್ ಬೈ 3 ಮಾಡಿ, x + 2y = 3 4. ಸೊ ಇಲ್ಲಿ 2y = 4 - x, y = 4 - x ಡಿವೈಡೆಡ್ ಬೈ 2 ಬರ್ತದೆ. ಇದು ಸೊಲ್ಯೂಷನ್ ಮಾಡಬೇಕು. ಇಲ್ಲಿ ನೋಡ್ರಿ, ಸೊ ಈಗೇನು ಎಲ್ಲ ಏನು ಮಾಡಬೇಕು, 4 ಮೈನಸ್ ಅಂದರೆ ಪುಟ್ x = 0, y = 4 - 0 ಡಿವೈಡ್ ಬೈ 2, 4/2, 2 1s 2 2 2 ಬರ್ತದೆ. ನೆಕ್ಸ್ಟ್ ಪುಟ್ x = 1, 1 ಹಾಕಿದಾಗ 4 - 1/2, 3/2 ಬರ್ತದೆ, 2 ಆಗ್ತದೆ. y = 4 - 2 ಡಿವೈಡೆಡ್ ಬೈ 2, 4 - 2 ಅಂದರೆ 2/2, 2 1s 2 1 1 ಬಂತು. ನೆಕ್ಸ್ಟ್ x = 3 ಹಾಕಿದಾಗ ಆಗಲ್ಲ, 4 - 3 1/2 ಆಗ್ತದೆ. ಸೊ x = 4, y = 4 - 4 ಡಿವೈಡೆಡ್ ಬೈ 2, ದಟ್ ಈಸ್ 0/2 = ಏನಾಗ್ತದೆ, 0 ಆಗ್ತದೆ. ಇಲ್ಲಿ ಈಗ ಏನು ಮಾಡಬೇಕು, ವ್ಯಾಲ್ಯೂಸ್ ಹಾಕೋದು, ಟೇಬಲ್ ಹಾಕೋದು. ಇಲ್ಲಿ ವ್ಯಾಲ್ಯೂಸ್ ಹಾಕೋದು ಏನು, x ಮೊದಲನೇ ಈಕ್ವೇಷನ್, ಪುಟ್ x = ಏನು ಹಾಕಿದ್ವಿ, 1 ಹಾಕಿದ್ರೆ 2 ಬಂತು, 3 ಹಾಕಿದ್ರೆ 1 ಬಂತು, 5 ಹಾಕಿದ್ರೆ 0 ಬಂತು. ನೆಕ್ಸ್ಟ್ ಇನ್ನೊಂದು ಈಕ್ವೇಷನ್ ಅಲ್ಲಿ x y, ಪುಟ್ x = 0 ಹಾಕಿದ್ವಿ, y ಎಷ್ಟು ಬಂತು, 2 ಬಂತು. x = 2 ಹಾಕಿದ್ವಿ, y ಎಷ್ಟು ಬಂತು, 1 ಬಂತು. ನೆಕ್ಸ್ಟ್ x = ಎಷ್ಟು ಹಾಕಿದ್ವಿ, 4 ಹಾಕಿದ್ರೆ ಏನು ಬಂತು, 0 ಬಂತು. ಈಗ ಏನು ಮಾಡಬೇಕು, ಹೈಯೆಸ್ಟ್ 5 ಮತ್ತು 0 ಇದೆ ಅಲ್ವಾ, ಲೈನ್ ನೀಟಾಗಿ ಹಾಕೋದು. ಇಲ್ಲಿ 1 2 3 4 5 0
1 2 3 4 ಮತ್ತು 5. ಇದೇನು ಆಕ್ಸಿಸ್? ಎಕ್ಸ್ ಆಕ್ಸಿಸ್. ಇದು ಯಾವ ಆಕ್ಸಿಸ್? ವೈ ಆಕ್ಸಿಸ್ ಮೈನಸ್ ಎಕ್ಸ್ ಡ್ಯಾಶ್ ಆಕ್ಸಿಸ್. ಎಕ್ಸ್ ಡ್ಯಾಶ್ -1 -2 -3 ಯಾವ ಆಕ್ಸಿಸ್? ಎಕ್ಸ್ ಡ್ಯಾಶ್. ಇದು ವೈ ಆಕ್ಸಿಸ್ ಏನು? 1 2 3 4 5 6. ಇಲ್ಲಿ -1 -2 -3 -4. ಸೊ ಈಗ ಏನು ಮಾಡಬೇಕು? ವ್ಯಾಲ್ಯೂಸ್ ಏನು ಮಾಡಬೇಕು? ಹಾಕಿ. put x equal to 1. ಫಸ್ಟ್ ಈಕ್ವೇಷನ್ ನೋಡಿ. put x equal to 1. y ಏನಾಯಿತು? 2 ಆಯಿತು. ನೆಕ್ಸ್ಟ್ x equal to 3. 3 ಹಾಕಿದಾಗ y ಏನಾಗ್ತದೆ? 1 ಆಗ್ತದೆ. 5 ಹಾಕಿದಾಗ ಏನಾಗ್ತದೆ? 0 ಆಗ್ತದೆ. ಸೊ ಇದೇನು? ಫಸ್ಟ್ ಈಕ್ವೇಷನ್ ಬಂತು. ಫಸ್ಟ್ ಈಕ್ವೇಷನ್ ಲೈನ್ ಬಂತು. ಇಲ್ಲಿ ಈಕ್ವೇಷನ್ ನಂಬರ್ 1 ಅಂತ ಬರುತ್ತೆ. ನೆಕ್ಸ್ಟ್ ಎರಡನೇ ಈಕ್ವೇಷನ್. ಎರಡನೇ ಈಕ್ವೇಷನ್ ಏನಿದೆ? put x equal to 0 ಹಾಕಿದಾಗ y ಎಷ್ಟು ಬಂತು? 2 ಬಂತು. ನೆಕ್ಸ್ಟ್ x equal to 2 ಹಾಕಿದಾಗ y ಏನು ಬಂತು? 1 ಬಂತು. x equal to 4 ಹಾಕಿದಾಗ ಏನು ಬಂತು? 0 ಬಂತು. ಸೊ ಇಲ್ಲಿ 2 ಲೈನ್ಸ್ ಏನಾಗ್ತದೆ ನೋಡಿ, ಒಂದಕ್ಕೊಂದು ಜಾಯಿನ್ ಆಗ್ತಾ ಇಲ್ಲ. ಸೊ ಇದು ಈಕ್ವೇಷನ್ ನಂಬರ್ 1 ಮೇಲೆ, ಇದು ಕೆಳಗಡೆ ಇರ್ತಕ್ಕಂಥದ್ದು ಈಕ್ವೇಷನ್ ನಂಬರ್ 2. ಸೊ ಲೈನ್ಸ್ ಏನಾಗ್ತಾ ಇದೆ? ಪ್ಯಾರಲಲ್ ಆಗಿ ಅರೇಂಜ್ ಆಗ್ತಿದೆ. ಸೊ ಆ ಲೈನ್ಸ್ ಏನಾಗಿರ್ತವೆ? ದ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. therefore the given system of equation has no solution. ಸೊ ಯಾವುದೇ ಸೊಲ್ಯೂಷನ್ ಇಲ್ಲ. therefore the lines are parallel lines. ಪ್ಯಾರಲಲ್ ಲೈನ್ಸ್ ಇಲ್ಲೇನಿಲ್ಲ, ಪರಿಹಾರವಿಲ್ಲ. ಸೊ ಆದ್ದರಿಂದ ಅವೇನಾಗಿರ್ತದೆ? ಸಮಾಂತರ ರೇಖೆಗಳು ಅಲ್ಲಿರ್ತವೆ. ಸಮಾಂತರ ರೇಖೆಗಳು. ಸೊ ಈ ತರ ನೋಡ್ಬೋದು. ನೆಕ್ಸ್ಟ್ ಮುಂದಿನ ಲೆಕ್ಕ 3x - y = 2. ಸೊ ಅದನ್ನ -5 ಇದೆ ಈ ಕಡೆ ಶಿಫ್ಟ್ ಮಾಡ್ತಾರೆ. 3x = -2. 2 ಈ ಕಡೆ y. therefore y = 3x - 2. put x equal to 0. y = 3 × 0 - 2 ಅಂದ್ರೆ ಏನಾಗ್ತದೆ? -2 ಆಯ್ತು. ನೆಕ್ಸ್ಟ್ put x equal to 1. x equal to 1 ಆದಾಗ y = 3 × 1 - 2. 3 × 1 is 3 - 2 = ಎಷ್ಟಾಯಿತು? 1 ಆಯಿತು. put x equal to 2. y = 3 × 2 - 2. 3 2 is 6 - 2 ಅಂದರೆ ಎಷ್ಟಾಯಿತು? 4 ಆಯಿತು. ನೆಕ್ಸ್ಟ್ put x is equal to 3. y ಏನಾಯಿತು? 3 × 3 - 2. 3 3 is 9 - 2 ಅಂದರೆ 7 ಆಯಿತು. ನೆಕ್ಸ್ಟ್ ಎರಡನೇ ಈಕ್ವೇಷನ್ ಬರ್ರಿ. ಇಲ್ಲಿ ಏನಾಗಿದೆ? ಎಲ್ಲ ಈಕ್ವೇಷನ್ ಡಿವೈಡೆಡ್ ಬೈ 3 ಇಂದ ಆಗ್ತಾ ಇದೆ. 3 ಇಂದ ಮಾಡಿದಾಗ ಏನಾಗ್ತದೆ? 3x - y = 2. ಸೊ ಇಲ್ಲೂ ಮೈನಸ್ ಇದೆ, ಶಿಫ್ಟ್ ಮಾಡ್ರಿ. ಇಲ್ಲೂ ಮೈನಸ್ ಇದೆ, ಈ ಕಡೆ ಕಳಿಸ್ತಾರೆ. 3x - 2 = y. therefore y = ಅರೇಂಜ್ ಮಾಡ್ಕೊಂತ ಇದ್ವಿ. 3x - 2. put x equal to 0. y ಏನಾಗ್ತದೆ? 3 × 0 - 2. 0 - 2 = -2. put x equal to 1. y = 3 × 1 - 2. 3 × 1 is 3 - 2 = 1. put x equal to 2. y = 3 × 2 - 2. 3 2 is 6 - 2 = 4 ಆಯಿತು. put x equal to 3. y = 3 × 3 - 2. 3 3 is 9 - 3 = ಎಷ್ಟಾಯಿತು? 7 ಆಯಿತು. ಸೊ ಇಲ್ಲಿ ಏನಾಗಿದೆ? ಎಲ್ಲ ವ್ಯಾಲ್ಯೂಸ್ ಏನಾಗಿದೆ? ಸೇಮ್ ಬರ್ತಾ ಇದೆ ಅಲ್ವಾ? ಸೊ ಈಗ ಗ್ರಾಫ್ ಅಲ್ಲಿ ಲೊಕೇಟ್ ಮಾಡಿ. ಫಸ್ಟ್ದು ಹಾಕೊಡ್ರಿ. ಇಲ್ಲಿ ಏನು x
ಎಕ್ಸು 0 ಆದಾಗ y -2, ಎಕ್ಸು 1 ಆದಾಗ y1, ಎಕ್ಸು 2 ಆದಾಗ y4, ಎಕ್ಸು 3 ಆದಾಗ y ಎಷ್ಟು 7. ಸೊ ಇನ್ನೂ ಒಂದೇನಾಗಿದೆ ಎಕ್ಸು 0 -2 1 1 2 ಆದಾಗ 4 3 ಆದಾಗ 7. ಸೊ ಇಲ್ಲೇನಾಗಿದೆ ಎಲ್ಲ ವ್ಯಾಲ್ಯೂಸು ಸೇಮ್ ಬಂದಿದೆ ಎರಡು ಈಕ್ವೇಷನ್ಸ್. ಎಷ್ಟಿದೆ 7 ಇದೆಯಲ್ಲ ಜಾಸ್ತಿ ತಗೋಬೇಕು. ತಗೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಎಕ್ಸು 0 1 2 3 3 ವರ್ಗು ನೋಡಿ. ಇದು ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಡ್ಯಾಶ್, ಇದು ವೈ ಆಕ್ಸಿಸ್, ಇದು ವೈ ಡ್ಯಾಶ್. ಇದು 0 0 1 1 2 3 4 5. ಇದು ಎಕ್ಸ್ ಡ್ಯಾಶ್ -1 -2 -3, y 0 1 2 3 4 5 6 7. ಇಲ್ಲಿ x -1 -2 -3 -4 -5 ಹೀಗೆ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಎಷ್ಟಿದೆ ಫಸ್ಟ್ ಈಕ್ವೇಶನ್, ಎಕ್ಸ್ 0 ಇದೆ, ವೈ ಎಷ್ಟಿದೆ -2 ಇದೆ. ನೆಕ್ಸ್ಟು ಎಕ್ಸ್ ಎಷ್ಟಿದೆ 1 ಎಷ್ಟಿದೆ 1 ಇದೆ. ನೆಕ್ಸ್ಟು ಎಕ್ಸ್ ಎಷ್ಟಿದೆ 2 ಇದೆ, ವೈ ಎಷ್ಟಿದೆ 4 ಇದೆ. ನೆಕ್ಸ್ಟು ಎಕ್ಸು 3 ಇದೆ, ವೈ ಎಷ್ಟಿದೆ 7 ಇದೆ. ಸೊ ಇಲ್ಲಿ ಏನಾಯಿತು ಈಕ್ವೇಶನ್ ಲೈನ್ ಹಾಕ್ತಾರೆ, ಆ ಒಂದು ಪಾಯಿಂಟ್ಸ್ ಮೇಲೆ ಲೈನ್ ಹೇಳಿದೆ. ಫಸ್ಟ್ ಈಕ್ವೇಶನ್ ಲೈನ್. ಸೆಕೆಂಡ್ ಈಕ್ವೇಶನ್ ಬರೋದು ಎಕ್ಸು 0 ಇದೆ, ವೈ ಎಷ್ಟು -2. ನೆಕ್ಸ್ಟ್ ವೈ ಎಷ್ಟಿದೆ 1 ಇದೆ, 1ಗೆ 1 ಬರ್ತಾ ಇದೆ, ಅದೇ ಪಾಯಿಂಟ್ಸ್ ಮೇಲೆ ಬರ್ತಾ ಇದೆ. ಎಕ್ಸು 2 ವೈ ಎಷ್ಟಿದೆ 4 ಇದೆ, ಎಕ್ಸು 3 ವೈ ಎಷ್ಟಿದೆ 7 ಇದೆ. ಸೊ ಅದೇ ಪಾಯಿಂಟ್ಸ್ ಮೇಲೆ ಬರ್ತಾ ಇದೆ ಅಲ್ವಾ. ಸೊ ಅದೇ ಪಾಯಿಂಟ್ಸ್ ಮೇಲೆ ಬರ್ತಾ ಇದೆ. ಸೊ ಆದ್ದರಿಂದ ಲೈನ್ಸ್ ಏನಂತ ಕರಿತೀವಿ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಇಲ್ಲಿ ಸ್ಕೇಲ್ ಬರಿಬೇಕು ನೋಡ್ರಿ, ಸ್ಕೇಲು ಮಿಸ್ ಮಾಡುವವರು, ನಾನು ಅಲ್ಲಿ ಬರ್ದಿದ್ದೆ ಅದಕ್ಕೆ ಬರ್ದಿದೆ. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್, ವೈ ಆಕ್ಸಿಸ್ 1 ಯೂನಿಟ್ ಈಕ್ವಲ್ ಟು 1 ಸೆಂಟಿಮೀಟರ್. ಆಗಲೇ ಎರಡನೇ ಕ್ವಶನ್ ಬರ್ದಿಲ್ಲ, ಅದಕ್ಕೆ ನೋಡ್ಕೊಳ್ಳಿ. ಸೊ ಏನಾಯಿತು, therefore the given lines are coincident lines. Coincident lines. Therefore ಕೊಟ್ಟಿರುವ ರೇಖೆಗಳು ಆಯ್ಕೆಗೊಳ್ಳುವ ರೇಖೆಗಳಾಗಿವೆ. ಸೊ ಇಲ್ಲಿಗೆ ಪ್ರತಿಯೊಂದು ಈಕ್ವೇಶನ್ಸ್ ಮೇಲೆ ಇಲ್ಲಿ ಕೇಳುವಂಥದ್ದು ಜಾಸ್ತಿ ಪ್ಯಾರಲಲ್ ಲೈನ್ಸ್ ಮೇಲೆ. ಸೊ ಇಲ್ಲಿಗೆ ಏನಾಯಿತು, ಪಾರ್ಟ್ 4 ವಿಡಿಯೋ ಇಲ್ಲಿ ಮುಗೀತು. ಸೊ ಮುಂದಿನ ತರಗತಿಯಲ್ಲಿ ಪಾರ್ಟ್ 5 ಇಲ್ಲಿ 10+10. ಸೊ ಒಟ್ಟು 20 ಕ್ವಶನ್ಸು ಅಪ್ಲಿಕೇಶನ್ಸ್ ಕ್ವಶನ್ಸ್ ಅನ್ನು ಬರ್ತದೆ. ಸೊ ಒಟ್ಟು ಎಷ್ಟು ಕ್ವಶನ್ಸು 20 ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.